ಪಾಕಿಸ್ತಾನ ಸದ್ಯಕ್ಕೆ 14 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡಿದೆ. ಶ್ರೀನಗರ, ಅವಂತಿಪುರ, ಜಮ್ಮು, ಪಠಾನ್ಕೋಟ್. ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗ ಮತ್ತೊಂದು ಬ್ರೇಕಿಂಗ್. ಪಂಜಾಬ್ನ ಮತ್ತೆ 3 ಸ್ಥಳಗಳಲ್ಲಿ ಏರ್ ಸೈರನ್ ಅಲರ್ಟ್ ಆಗಿದೆ. ಭಟಿಂಡಾ, ಫಿರೋಜ್ಪುರ್, ಅಮೃತಸರದಲ್ಲಿ ಸೈರನ್ ಸದ್ದು ಮೊಳಗಿದೆ. ಅಂದ್ರೆ ಅಲ್ಲಿ ಮಿಸೈಲೋ ಅಥವಾ ಶೆಲ್ ದಾಳಿನೋ ಆಗಬಹುದು ಅಂತ ಪಾಕ್ನಿಂದ ಮುಂದುವರಿದಿರುವ ಪುಂಡಾಟ. ಈಗ ಅಲರ್ಟ್ ಆಗಿದೆ ಸೇನೆ. ಜನರು ಮನೆಯಿಂದ ಹೊರಬಾರದಂತೆ ಸೂಚನೆಯನ್ನ ನೀಡಿದ್ದಾರೆ. ಪಂಜಾಬ್ನ ಮತ್ತೆ 3 ಭಾಗದಲ್ಲಿ ಸೈರನ್ ಮೊಳಗಿದೆ. ಭಟಿಂಡಾ, ಫಿರೋಜ್ಪುರ್ ಮತ್ತು ಅಮೃತಸರದಲ್ಲಿ ಸೈರನ್ ಸದ್ದು ಕೇಳಿಸಿದೆ. ಈಗ ಬೆಳಗ್ಗೆ 8 ಗಂಟೆ ಸಮಯ, 8 ಗಂಟೆ ಆದರೂ ಕೂಡ ಪಾಕಿಸ್ತಾನ ರೆಸ್ಟ್ ಮಾಡೋ ಪರಿಸ್ಥಿತಿಲೂ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಭಾರತ ಆ ರೀತಿಯಾಗಿ ನಿದ್ದೆಗೆಡಿಸಿದೆ. ಇಡೀ ರಾತ್ರಿ ಶೆಲ್ ದಾಳಿ ಆಯಿತು, ಇಡೀ ರಾತ್ರಿ ಡ್ರೋನ್ ಅಟ್ಯಾಕ್ ಆಯಿತು, ಇಡೀ ರಾತ್ರಿ ಮಿಸೈಲ್ ಅಟ್ಯಾಕ್ ಆಯಿತು. ಈಗ ಮತ್ತೆ ಭಾರತದ ಪ್ರಮುಖ ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು, ಗಡಿಗೆ ಹತ್ತಿರ ಇರುವಂತಹ ಜಿಲ್ಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಪಾಕಿಸ್ತಾನದಿಂದ ಮತ್ತೆ ಅಟ್ಯಾಕ್ ಆಗಬಹುದು ಅಂತ ಪಂಜಾಬ್ನ 3 ಕಡೆ ಸೈರನ್ ಮೊಳಗಿಸಿದ್ದಾರೆ. ಭಟಿಂಡಾ, ಫಿರೋಜ್ಪುರ್ ಮತ್ತು ಅಮೃತಸರ ಇದು ಗಡಿ ಭಾಗದಲ್ಲಿರುವಂತಹ ಜಿಲ್ಲೆಗಳು, ಪ್ರದೇಶ. ಸೊ ಹಾಗಾಗಿ ಜನ ಸೇಫ್ ಪ್ಲೇಸಿಗೆ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ ಗಮನಿಸ್ತಾ ಇದ್ರೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಇಲ್ಲಿ ಎಲ್ಲೆಲ್ಲಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಭಾರತ ಮಾಡಿದೆ, ಪಾಕಿಸ್ತಾನದಿಂದ ಅಟ್ಯಾಕ್ ಆದಾಗ ನಾವು ಎಲ್ಲೆಲ್ಲಿ ತಡೆದಿದ್ದೀವಿ ಮತ್ತು ಈ ಯುದ್ಧದಲ್ಲಿ ಭಾರತೀಯರು ಯಾರೆಲ್ಲ ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಗಮನಿಸ್ತಾ ಇದ್ರಿ. ಇನ್ನು ನಮ್ಮ ಬ್ರೇಕಿಂಗ್ನಲ್ಲಿ ತುಂಬಾನೇ ಫಾಸ್ಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಇದೆ. ಬೇರೆ ಬೇರೆ ಭಾಗದ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ, ರಾಜ್ಯದ ಅಪ್ಡೇಟ್ ಸಿಗ್ತಾ ಇದೆ. ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಷನ್ ನಿಮಗೆ ನ್ಯೂಸ್ ಫಸ್ಟಲ್ಲಿ ಈ ವಾರ್ ರಿಲೇಟೆಡ್ ಸಿಗುತ್ತೆ. ವಾರ್ ಫೀಲ್ಡ್ನಲ್ಲೂ ಕೂಡ ನಮ್ಮ ಪ್ರತಿನಿಧಿ ಜಗದೀಶ್ ನಮಗೆ ಅವಾಗವಾಗ ಆಗ್ತಿರೋ ಡೆವಲಪ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತಾ ಇದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ವರದಿ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಸೊ ಒಂದು ವರದಿ ಮಾಡಬೇಕು, ನೈಜತೆಯನ್ನು ನಿಮಗೆ ತಲುಪಿಸ್ಬೇಕು, ಮುಟ್ಟಿಸ್ಬೇಕು, ಅದೇ ರೀತಿಯಾಗಿ ಪ್ರಾಣ ಕಾಪಾಡಿಕೊಳ್ಬೇಕು. ಅದನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಜರ್ನಲಿಸ್ಟ್ಗಳು ಮಾಡ್ತಿದ್ದಾರೆ. ನಮ್ಮ ಸಂಸ್ಥೆಯಿಂದ ಜಗದೀಶ್ ಕೂಡ ವಾರ್ ಫೀಲ್ಡಲ್ಲಿ ಸದ್ಯಕ್ಕಿದ್ದಾರೆ. ಈಗ ಮತ್ತೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, 14 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ನಿನ್ನೆ ರಾತ್ರಿ ಈ ಡ್ರೋನ್ ದಾಳಿಯನ್ನು ಮಾಡಿದೆ. ಶ್ರೀನಗರ, ಅವಂತಿಪುರ, ಜಮ್ಮು, ಪಠಾನ್ಕೋಟ್, ಅಮೃತಸರ, ಜಲಂಧರ್, ಲುಧಿಯಾನಾ, ಆದಮ್ಪುರ್, ಭಟಿಂಡಾ, ಚಂಡೀಗಢ, ಫಲೋಡಿ, ನಾಲ್, ಉತ್ತರಲಾಯಿ ಮತ್ತು ಭುಜ್ ಈ 14 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಸೊ ಜಮ್ಮು ಕಾಶ್ಮೀರಿಂದ ಶುರುವಾಗಿ ಇದು ಪಂಜಾಬ್ವರೆಗೂ ನಿಂತ್ಕೊಂಡಿದೆ. ಇನ್ನು ನೆಕ್ಸ್ಟು ಅದು ರಾಜಸ್ಥಾನದವರೆಗೂ ಕೂಡ ಬರೋ ಸಾಧ್ಯತೆ ಇದೆ. ಈಗ ಬೆಳಗ್ಗೆ 8 ಗಂಟೆ 20 ನಿಮಿಷ ಆದರೂ ಕೂಡ ಪಾಕಿಸ್ತಾನದಿಂದ ಅಟ್ಯಾಕ್ ಸದ್ಯಕ್ಕೆ ನಿಲ್ತಾ ಇಲ್ಲ. ಆ ಅಟ್ಯಾಕ್ ಕಂಟಿನ್ಯೂ ಆಗ್ತಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಭಾರತ ಕೂಡ ಯಾವಾಗೆಲ್ಲ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ ಅದಕ್ಕೆ ತಕ್ಕ ಉತ್ತರ ಕೊಡ್ತಾ ಇದೆ. ಪಠಾನ್ಕೋಟ್ ಬಳಿ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಭಾರತ ಹೊಡೆದುರುಳಿಸಿದೆ ಅಂತ ವರದಿಯಾಗಿದೆ. ಆದರೆ 10 ಗಂಟೆಗೆ ಅಧಿಕೃತವಾಗಿ ಸೇನೆಯಿಂದ ಮಾಹಿತಿ ಬರುತ್ತೆ. ಆ ಮಾಹಿತಿಗೋಸ್ಕರ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಆ ಮಾಹಿತಿ ನಿಮಗೆ ತಲುಪಿಸಬೇಕು ಅಂತ. 2 ಪಾಕಿಸ್ತಾನದ ಫೈಟರ್ ಜೆಟ್ ಅನ್ನೋ ಮಾಹಿತಿ ಇತ್ತು. ಈಗ ಮತ್ತೊಂದು 3ನೇ ಫೈಟರ್ ಜೆಟ್ ಅನ್ನು ಕೂಡ ಭಾರತ ಹೊಡೆದುರುಳಿಸಿದೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಗೇನ್ 10 ಗಂಟೆಗೆ ಪ್ರೆಸ್ ಮೀಟ್ ಗೋಸ್ಕರ ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ. ಇನ್ನು ಭಾರತದ 28 ಡ್ರೋನ್ಗಳನ್ನು ಪಾಕಿಸ್ತಾನ ಹೊಡೆದಿದೆ ಅಂತ ಹೇಳಿದೆ. ಪಾಕಿಸ್ತಾನ ಎಷ್ಟು ನಂಬಬಹುದು, ಎಷ್ಟು ನಂಬಿಕೆಯನ್ನು ಉಳಿಸಿಕೊಂಡಿರೋ ರಾಷ್ಟ್ರ ಗೊತ್ತಿದೆ. ಸೊ ಅದನ್ನು ನಂಬೇಕೋ ಬೇಡವೋ ಅನ್ನೋದು 10 ಗಂಟೆಯ ನಂತರ ನಮ್ಮ ಪ್ರೆಸ್ ಮೀಟ್ ಆದಮೇಲೆ ಗೊತ್ತಾಗುತ್ತೆ. ಇನ್ನು ಭಾರತದ ದಾಳಿಯಲ್ಲಿ ಇದುವರೆಗೂ 12 ಮಕ್ಕಳು ಸೇರಿದಂತೆ 32 ಮಂದಿ ಮೃತಪಟ್ಟಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಅಂದರೆ ಪಾಕ್ನ 32 ಜನ ಸತ್ತಿದ್ದಾರೆ, 12 ಮಕ್ಕಳು ಅದರಲ್ಲಿ ಸೇರಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಇನ್ನು ಇಸ್ರೇಲ್ ಮೇಲೆ ಹಮಾಸ್ ರಾಕೆಟ್ ದಾಳಿ ನಡೆಸಿದ ರೀತಿಯಲ್ಲಿಯೇ ಪಾಕಿಸ್ತಾನ ಜಮ್ಮುವಿನ ಹಲವು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು, ಅದು ನಾಗರಿಕ ಪ್ರದೇಶಗಳನ್ನು, ಜನಸಾಮಾನ್ಯರು ಇರುವಂತಹ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಅಂತ ರಕ್ಷಣಾ ಸಚಿವಾಲಯದ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಸೊ ನೆನೆ ಆಗಿರುವಂತಹ ಡೆವಲಪ್ಮೆಂಟ್, ನೆನೆ ಮಧ್ಯರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಈಗಲೂ ಡೆವಲಪ್ಮೆಂಟ್ ಮುಂದುವರಿತಾನೇ ಇದೆ. ಹಾಗಾಗಿ ಪಂಜಾಬ್ನ 3 ಭಾಗದಲ್ಲಿ ಸೈರನ್ ಮೊಳಗಿದೆ ಅನ್ನೋ ಮಾಹಿತಿ ಇದೆ. ಈಗ 4 ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೊದಲ ದೃಶ್ಯ ಪಾಕಿಸ್ತಾನದ
ಈ ಲಾಂಚ್ ಪ್ಯಾಡ್ ಮೇಲೆ ಭಾರತದಿಂದ ಅಟ್ಯಾಕ್ ಆಗಿದೆ. ಆ ಲಾಂಚ್ ಪ್ಯಾಡ್ ಹೊತ್ತಿ ಉರಿತಾ ಇರೋದು ನಸುಕಿನ ಜಾವ ಆಗಿರೋ ಡೆವಲಪ್ಮೆಂಟ್ ಇದು. ಅದಾದ ನಂತರ ಎರಡನೇ ದೃಶ್ಯ ಏನು ಗಮನಿಸ್ತಾ ಇದ್ದೀರಲ್ಲ, ಜಮ್ಮುವಿನ ಪ್ರದೇಶದಲ್ಲಿ ಶೆಲ್ ದಾಳಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೆ ಪಾಕಿಸ್ತಾನ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕುಶ್ವಾ ಅನ್ನುವಂತಹ ಪ್ರದೇಶ ಅದು. ಸೊ ಅಲ್ಲಿ ಶೆಲ್ ದಾಳಿ ಆಗಿದೆ, ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಥರ್ಡ್ ವಿಂಡೋ ಅಲ್ಲಿ ಜಮ್ಮು ಸಿಟಿನ ದೃಶ್ಯ ಗಮನಿಸ್ತಾ ಇದ್ದೀರಿ. ಅಲ್ಲಿ ಜನಸಾಮಾನ್ಯರು ಈಗ ಸಹಜ ಸ್ಥಿತಿಗೆ ಬರಬೇಕು ಅಂತ ಅನ್ಕೊಂಡು ಹೊರಗಡೆ ಬಂದು ತಮ್ಮ ಮನೆ, ಮಠ, ಕಾರು, ವೆಹಿಕಲ್, ರಸ್ತೆ ಧ್ವಂಸ ಆಗಿರೋದನ್ನ ಗಮನಿಸ್ತಾ ಇದ್ದಾರೆ. ಆ ಭಾಗದ ಜನರಿಗೆ ಅದು ಒಂದು ಅಭ್ಯಾಸ ಇರುತ್ತೆ. ಆದರೆ ಈ ಸಲ ಅದು ತುಂಬಾನೇ ಸಿವಿಯರ್ ಲೆವೆಲ್ಗೆ ಹೋಗಿದೆ. ಕಾರಣ ಆಪರೇಷನ್ ಸಿಂಧೂರ ಮತ್ತೆ ಯುದ್ಧ ಶುರುವಾಗಿದೆ. ಮನೆಗಳ ಮೇಲ್ಛಾವಣಿ ಕುಸಿದು ಬಿದ್ದಿದೆ, ಫ್ಲೋರ್ಸ್ಗಳು ಕುಸಿದು ಬಿದ್ದಿದ್ದಾವೆ. ಇನ್ನು ಒಂದಿಷ್ಟು 4-5 ಜನರಿಗೆ ಗಂಭೀರ ಗಾಯ ಅನ್ನೋ ವರದಿ ಆಗಿದೆ. ಅವ್ರನ್ನ ತುರ್ತಾಗಿ ಹಾಸ್ಪಿಟಲ್ಗೆ ರವಾನೆ ಮಾಡೋ ಕೆಲಸ. ಇಲ್ಲಿ ನೋಡಿ ನಮ್ಮ ಸೇನೆ ಎಷ್ಟು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ, ಒಂದು ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಅದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ಒಂದಿಷ್ಟು ಜನ ಸೈನಿಕರನ್ನ ಮತ್ತು ಆ ಟೀಮ್ಗಳನ್ನ ರಚನೆ ಮಾಡಿರ್ತಾರೆ, ಕಮಾಂಡ್ಸ್ಗಳನ್ನ ರಚನೆ ಮಾಡಿರ್ತಾರೆ. ಅದು ಆ ಕೆಲಸ ಮಾಡ್ತಿರುತ್ತೆ. ಅದು ಏರ್ ಆಗಿರಬಹುದು ಅಥವಾ ನೇವಿ ಆಗಿರಬಹುದು ಮತ್ತು ಭೂಸೈನ್ಯ ಆಗಿರಬಹುದು. ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಮತ್ತೊಂದು ಕಡೆ ನಾವು ಇಲ್ಲೂ ನೋಡ್ಬೇಕಾಗುತ್ತಲ್ಲ, ಜನಸಾಮಾನ್ಯರಿಗೂ ನೋಡ್ಬೇಕಾಗುತ್ತಲ್ಲ. ಸೊ ಜನಸಾಮಾನ್ಯರ ರಕ್ಷಣೆಗಂತಾನೆ ಸಾಕಷ್ಟು ಪ್ರಮಾಣದಲ್ಲಿ ಭದ್ರತೆಯನ್ನ ಮತ್ತು ಸೈನಿಕರನ್ನ ಅಲ್ಲಿ ನಿಯೋಜನೆಗೊಳಿಸಿರ್ತಾರೆ. ಒಂದು ಜಮ್ಮು ಕಾಶ್ಮೀರದ ಲೋಕಲ್ ಪೊಲೀಸ್ ಕೂಡ ಇರ್ತಾರೆ ಮತ್ತು ಅಲ್ಲಿ CRPF ಯೋಧರನ್ನು ಕೂಡ ನಿಯೋಜನೆಗೊಳಿಸಿರ್ತಾರೆ. ಎಲ್ಲೆಲ್ಲಿ ಅಟ್ಯಾಕ್ ಆಗಬಹುದು ಅನ್ನೋ ಮುನ್ಸೂಚನೆ ಈ ಸೈನಿಕರಿಗೆ ಸಿಗುತ್ತೋ ಅಥವಾ ಅಟ್ಯಾಕ್ ಶುರುವಾಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೋ ಸೈರನ್ ಮೊಳಗುತ್ತೆ. ಸೈರನ್ ಮೊಳಗಿದ ನಂತರ ಅಲ್ಲಿರುವಂತಹ ಸೈನಿಕರೇ ಜನಸಾಮಾನ್ಯರನ್ನ ಸೇಫ್ ಪ್ಲೇಸಿಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಮಾಡ್ತಾರೆ. ಯುದ್ಧದ ಸಂದರ್ಭ ತುಂಬಾ ಕಡೆ ಹೊರಗಡೆ ಬರೋ ಥರ ಇರೋದಿಲ್ಲ. ಊಟ, ನೀರು ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಅಲ್ಲೂ ಕೂಡ ಹೆಲ್ಪ್ ಮಾಡುವಂತಹ ಕೆಲಸ ಭಾರತೀಯ ಸೇನೆ ಮಾಡುತ್ತೆ. ಇನ್ನು ಈ ಅಟ್ಯಾಕ್ ಶುರುವಾದಾಗಿನಿಂದ ಭಾರತದಲ್ಲಿರುವಂಥ ಎಲ್ಲ ಪ್ರಮುಖ ಸ್ಥಳಗಳು, ಪ್ರಮುಖ ಅಣೆಕಟ್ಟುಗಳು ಅಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಕೊಡಬೇಕಾಗುತ್ತೆ. ದೇವಸ್ಥಾನಗಳಾಗಿರಬಹುದು, ಜನನಿಬಿಡ ಪ್ರದೇಶಗಳಾಗಿರಬಹುದು, ವೆರಿ 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 ಇಂಪಾರ್ಟೆಂಟ್ ಏರ್ಪೋರ್ಟ್ಗಳಾಗಿರಬಹುದು. ಸೊ ಅಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ, ಕಲ್ಪಿಸಿದ್ದಾರೆ. ಅಲ್ಲೂ ನೋಡ್ಕೊಳ್ತಾ ಇರೋದು ನಮ್ಮ ಭಾರತೀಯ ಹೆಮ್ಮೆಯ ಸೈನಿಕರು. ಅವರು ಕೇವಲ ಗಡಿಯಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಮಾಡ್ತಿರೋ ಯುದ್ಧವನ್ನ ಎದುರಿಸ್ತಾ ಇಲ್ಲ. ಇಡೀ ಭಾರತವನ್ನ ರಕ್ಷಿಸಿಕೊಳ್ಳುವಂತಹ ಹೊಣೆ ಭಾರತೀಯ ಸೈನಿಕರದ್ದಿದೆ. ಸೂಕ್ಷ್ಮ ಪ್ರದೇಶಗಳಾಗಿರಬಹುದು, ಜನಸಾಮಾನ್ಯರು ಹೆಚ್ಚಿಗೆ ವಾಸ ಮಾಡುವಂಥ ಪ್ರದೇಶಗಳಾಗಿರಬಹುದು, ಅಲ್ಲೂ ಕೂಡ ತೀವ್ರ ನಿಗಾ ವಹಿಸಬೇಕಾಗುತ್ತೆ. ಇನ್ನು ಕೇಂದ್ರದ ಸೂಚನೆ ದಕ್ಷಿಣದ ರಾಜ್ಯಗಳಿಗೆ ಮೊನ್ನೆನೇ ಬಂತು. ಯಾವೆಲ್ಲ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಇದಾವೋ ಅಥವಾ ಈ ಹಿಂದೆ ಆಕ್ಟಿವ್ ಆಗಿದ್ದಾವೋ, ಯಾವೆಲ್ಲ ಪ್ರಮುಖ ಜೈಲುಗಳಲ್ಲಿ ಈ ಉಗ್ರರಿದ್ದಾರೋ ಅಥವಾ ಶಂಕಿತರಿದ್ದಾರೋ ಅವರಿಂದಲೂ ಕೂಡ ಇನ್ಫಾರ್ಮೇಶನ್ ಪಡ್ಕೊಳ್ಳಿ, ಅವ್ರಿಗೇನಿದೆ ಇನ್ಫಾರ್ಮೇಶನ್ ಪಡ್ಕೊಳ್ಳಿ ಅನ್ನುವಂತಹ ಸೂಚನೆ ನೀಡ್ತು. ಅದನ್ನ ಆಯಾ ರಾಜ್ಯ ಸರ್ಕಾರ ಚಾಚು ತಪ್ಪದೆ ಮಾಡಿದೆ ಅಂತ ನಾವು ಭಾವಿಸ್ತೀವಿ. ಸೊ ಇಷ್ಟೆಲ್ಲ ಹೊಣೆ, ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮ ಸೇನೆಯ ಮೇಲೆ ಇರುತ್ತೆ. ಹಗಲು ರಾತ್ರಿ ನಿದ್ದೆ ಇಲ್ಲದೆ, ಹಗಲು ರಾತ್ರಿ ಅನ್ನದೇ ಅವರು ನಮ್ಮ ದೇಶವನ್ನು ರಕ್ಷಿಸ್ತಾ ಇದ್ದಾರೆ. ಜೈಸಲ್ಮೇರ್ನಲ್ಲಿ ಮನೆ ಬಳಿ ಮಿಸೈಲ್ ರೀತಿಯ ಒಂದು ವಸ್ತು ಪತ್ತೆಯಾಗಿದೆಯಂತೆ. ಜೈಸಲ್ಮೇರ್ನ ಜಮ್ಲಾ ಪ್ರದೇಶದ ಮನೆಯೊಂದರಲ್ಲಿ ಈ ಮಿಸೈಲ್ ರೀತಿಯ ವಸ್ತು ಮನೆ ಬಳಿ ಬೀಳ್ತಾ ಇದ್ದಂತೆ ಸ್ಫೋಟದ ಸದ್ದು ಕೇಳಿಸುತ್ತೆ. ಜನ ಅಲ್ಲಿ ಗಾಬರಿಗೊಳ್ತಾರೆ. ಎಸ್, ಈ ಮಿಸೈಲ್ ಬ್ಲಾಸ್ಟ್ ಆಗಿಲ್ಲ, ಅಲ್ಲಿ ಬಿದ್ದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಮಿಸೈಲ್ ಬೀಳ್ತಾ ಇದ್ದಂತೆ ಜನಸಾಮಾನ್ಯರು ಹೊರಗಡೆ ಓಡಿ ಬಂದಿದ್ದಾರೆ. ರಾಜಸ್ಥಾನ ಜೈಸಲ್ಮೇರ್, ಇಲ್ಲಿ ಮರುಭೂಮಿ ಶುರುವಾಗುತ್ತೆ. ಇದು ಬಾರ್ಡರ್ ಹಂಚಿಕೊಂಡಿರುವಂತಹ ಜಿಲ್ಲೆ, ರಾಜಸ್ಥಾನದ ಅತಿ ದೊಡ್ಡ ಜಿಲ್ಲೆ ಜೈಸಲ್ಮೇರ್. ಆ ಜೈಸಲ್ಮೇರ್ನಲ್ಲಿ ಮಿಸೈಲ್ ರೀತಿಯ ವಸ್ತು ಅಂತ ಸದ್ಯಕ್ಕೆ ಅದನ್ನು ಅಂದಾಜಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಅಧಿಕಾರಿಗಳು ಬಂದು, ಎಕ್ಸ್ಪರ್ಟ್ಸ್ಗಳು ಬಂದು ಅದನ್ನು ನೋಡಿದಾಗ, ಅದನ್ನು ಪರಿಶೀಲಿಸಿದಾಗಲೇ ಗೊತ್ತಾಗೋದು ಇದು ಮಿಸೈಲಾ ಅಥವಾ ಬೇರೆ ಯಾವುದಾದ್ರೂ ಈ ವಿಮಾನವನ್ನು ಹೊಡೆದುರುಳಿಸಿದ್ದೀವಲ್ಲ, ಫೈಟರ್ ಜೆಟ್ಸ್ಗಳನ್ನು ಬ್ಲಾಸ್ಟ್ ಮಾಡಿದ್ದೀವಲ್ಲ, ಅದರ ಪಾಠ ಅಂತ. ಇನ್ನು ಹರಿಯಾಣದಲ್ಲಿ ಪಾಕ್ ಮಿಸೈಲ್ ಹೊಡೆದುರುಳಿಸಿದೆ ಭಾರತ. ಸಿರ್ಸಾ ಬಳಿ ಫತಾಹ್ 2 ಮಿಸೈಲ್ ಅನ್ನ ಭಾರತ ಧ್ವಂಸಗೊಳಿಸಿದೆ. ಖಾಜಾ ಕೇಧಾ ಪ್ರದೇಶದಲ್ಲಿ ಬಿದ್ದ ಪುಡಿ ಪುಡಿಯಾಗಿರುವಂತಹ ಮಿಸೈಲ್ ಇದು ಪಾಕಿಸ್ತಾನದ ಮಿಸೈಲ್ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ.
ಗಮನಿಸ್ತಾ ಇದ್ದೀರಿ. ರಾತ್ರಿ ಅಟ್ಯಾಕ್ ಆಗಿದೆ, ನಸುಕಿನ ಜಾವ ಈ ಮಿಸೈಲ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಬೆಳಗ್ಗೆ ಆಗ್ತಾ ಇದ್ದಂತೆ ಜನ ಓಡೋಡಿ ಬಂದು ರಾತ್ರಿ ಸೌಂಡ್ ಆಗ್ತಿತ್ತಲ್ಲ, ಇದೇ ಇರಬಹುದಾ ಅಂತ ಕುತೂಹಲ ಭರಿತರಾಗಿ ನೋಡ್ತಾ ಇದ್ದಾರೆ. ಒಂದು ಸಿರ್ಸಾ, ಮತ್ತೊಂದು ಜೈಸಲ್ಮೇರ್. ಮೊದಲ ದೃಶ್ಯ ರಾಜಸ್ಥಾನದ ಜೈಸಲ್ಮೇರ್ನ ದೃಶ್ಯ ಗಮನಿಸ್ತಾ ಇದ್ದೀರಿ. ಅಲ್ಲಿ ಮಿಸೈಲ್ ರೀತಿಯ ವಸ್ತು ಬಿದ್ದಿದೆ, ಮೋಸ್ಟ್ಲಿ ಮಿಸೈಲ್ ಅಂತಾನೆ ಅನ್ಸುತ್ತದು. ಆದ್ರೆ ಅಲ್ಲಿ ಅಧಿಕಾರಿಗಳು ಬಂದು ಪರಿಶೀಲಿಸಿ ಅದನ್ನ ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಮತ್ತೊಂದು ಸಿರ್ಸಾ ನೋಡಿ, ಪಾಕಿಸ್ತಾನದ ಉದ್ದಟತನ ಹೇಗಿದೆ ಅಂತ. ಅಲ್ಲಿ ಈ ಮಿಸೈಲ್ ಬಿದ್ದ ನಂತರ ಮೊದಲಿಗೆ ಬಂದಿದ್ದು ಅಲ್ಲಿ ಜನಸಾಮಾನ್ಯರು, ಅಂದ್ರೆ ಜನಸಾಮಾನ್ಯರ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ಗಳಾಗ್ತಿವೆ. ಡೀಟೇಲ್ಸ್ ನಮ್ಮ ಯುದ್ಧ ಭೂಮಿಯಿಂದ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಈಗ ಬೆಳಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ನಮ್ಗೆ. ಇಲ್ಲಿ ಸೇನೆಯ ಜೊತೆ ಪಾಕಿಸ್ತಾನದ ಕಾದಾಟ ಅಲ್ಲ, ಭಾರತದ ನಾಗರಿಕರ ಜೊತೆ ಕಾದಾಟ ಅನ್ನೋದು. ಯಾಕಂದ್ರೆ ಜನಸಾಮಾನ್ಯರು ವಾಸ ಮಾಡುವಂತಹ ಹಲವಾರು ಜಿಲ್ಲೆಗಳಲ್ಲಿ ಮಿಸೈಲ್ ರೀತಿಯ ವಸ್ತುಗಳು, ಮಿಸೈಲ್ಗಳು, ಧ್ವಂಸವಾಗಿರೋ ಮಿಸೈಲ್ಗಳು, ಶೆಲ್ಗಳು ಪತ್ತೆಯಾಗ್ತಿವೆ. ಈಗ ಜೈಸಲ್ಮೇರ್ ಮತ್ತು ಸಿರ್ಸಾದಲ್ಲೂ ಕೂಡ ಇಂಥದ್ದೇ ಚಿತ್ರಣ ಕಂಡು ಬರ್ತಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ನಿನ್ನೆ ತಡರಾತ್ರಿಯಿಂದನೂ ಸಹಿತ ಪಾಕಿಸ್ತಾನ ಮತ್ತೆ ಏನಂದ್ರೆ ಮಿಸೈಲ್ಸ್ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದು ಬೆಳಗಿನ ಜಾವ ಮತ್ತೆ ಮಧ್ಯರಾತ್ರಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ದಾಳಿಯನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರತ್ಯುತ್ತರನ ಕೊಡುವ ಸಹಿತ ಭಾರತ ನಿರಂತರವಾಗಿ ಪ್ರತ್ಯುತ್ತರನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಹೇಳ್ಬೇಕು ಅಂತಂದ್ರೆ ರಾಜಸ್ಥಾನದ ಜೈಸಲ್ಮೇರ್ನ ಮನೆ ಬಳಿ ಏನಂದ್ರೆ ಒಂದು ಮಿಸೈಲ್ ರೀತಿಯ ವಸ್ತು ಪತ್ತೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೆ ಅಲ್ಲಿ ಸ್ಥಳೀಯರು ಸಹಿತ ಹೋಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅದನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಸ್ಥಳೀಯರು, ಅದರಲ್ಲೂ ಸ್ಪೆಷಲಿ ಜನರು ಇರುವಂತಹ ಪ್ರದೇಶಗಳ ಮೇಲೆ, ವಸತಿ ಪ್ರದೇಶಗಳ ಮೇಲೆ ಹೆಚ್ಚಿನ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಯಾಕಂದ್ರೆ ಅವರು ಟಾರ್ಗೆಟ್ ಅನ್ನ ಇಟ್ಟಿರುವಂತದ್ದು ನೀವು ಕಳೆದ 2 ದಿವಸಗಳಿಂದ ನೋಡ್ತಾ ಹೋದ್ರೆ, ಒಂದು ವಸತಿ ಪ್ರದೇಶ, ಎರಡನೇದೇನಂದ್ರೆ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಹಿತ ಕೆಲವೊಂದು ಭಾಗಗಳಲ್ಲಿ ಮಂದಿರದ ಮೇಲೆ ದಾಳಿಯನ್ನ ಮಾಡುವಂತದ್ದು, ಗುರುದ್ವಾರಗಳ ಮೇಲೆ ದಾಳಿಯನ್ನ ಮಾಡೋದು, ಅದ್ರ ಜೊತೆಗೆ ಜನರು ವಾಸವಿರುವಂತಹ ಸ್ಥಳಗಳ ಮೇಲೆ ಏನಂದ್ರೆ ದಾಳಿಯನ್ನ ಮಾಡುವಂತಹ ಕೆಲಸಗಳನ್ನ ಮಾಡ್ಲಾಗ್ತಾ ಇದೆ. ಆ ಒಂದು ಡ್ಯಾಮೇಜ್ ಇಂದ ಕೆಲವೊಂದು ಕಡೆಗೆ ಏನಂದ್ರೆ ಜೈಸಲ್ಮೇರ್ನ ನಗರದಲ್ಲಿ ಬಿದ್ದಿರ್ತಕ್ಕಂತಹ ಒಂದು ಆ ದಾಳಿಯಿಂದ ಬಹಳಷ್ಟು ಮನೆಗಳು ಏನಂದ್ರೆ ಕೆಲವೊಂದು ಕಡೆ ಡ್ಯಾಮೇಜ್ ಆಗಿದ್ದಾವೆ. ಆ ಡ್ಯಾಮೇಜ್ ಆಗಿರುವಂತಹ ಮನೆಗಳ ಛಾವಣಿ ಮತ್ತೆ ಜೊತೆಗೆ ಏನಂತಂದ್ರೆ ಮುಂಭಾಗದ ಏನಂದ್ರೆ ಇದೇನಿದೆ ಮನೆ ಮುಂಭಾಗ ಏನಿದೆ ಅದು ಸ್ವಲ್ಪ ಏನಂದ್ರೆ ಡ್ಯಾಮೇಜ್ ಆಗಿರುವಂತದ್ದು. ಅದರಿಂದ ಸ್ವಲ್ಪ ಜನರಿಗೂ ಆತಂಕ ಆಗ್ತಾ ಇದೆ. ಯಾಕಂದ್ರೆ ಒಂದು ಇಲ್ಲಿವರೆಗೂ ಸಹಿತ ಭಾರತ ಹೇಳಿದ ಒಂದೇ ಮಾತು, ಯಾವುದೇ ಕಾರಣಕ್ಕೂ ಸಹಿತ ನಾವು ಅಂದ್ರೆ ಪಾಕಿಸ್ತಾನದ ಜನರ ಮೇಲೆ ಏನಂದ್ರೆ ದಾಳಿಯನ್ನ ಮಾಡೋದಿಲ್ಲ. ಕಾರಣ ಏನು ಅಂತಂದ್ರೆ ನಮ್ಮ ಏನೋ ಹೋರಾಟ ಅಥವಾ ನಮ್ಮ ಈ ಒಂದು ಆಪರೇಷನ್ ಏನಿದ್ರು ಸಹಿತ ಕೇವಲ ಉಗ್ರರ ವಿರುದ್ಧವಾಗಿ ಅಂತ ಇತ್ತು. ಮೊದಲ ದಿವಸನೂ ಸಹಿತ ಉಗ್ರರ ವಿರುದ್ಧವಾಗಿ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ನೇರವಾಗಿ ಎಲ್ಲೆಲ್ಲಿ ದಾಳಿ ಮಾಡಿದ್ವಿ, ಆ ದಾಳಿಯ ಎಫೆಕ್ಟ್ ಏನು, ಆ ದಾಳಿಯಿಂದ ಯಾವೆಲ್ಲ ಉಗ್ರರು ಸತ್ರು ಅನ್ನುವಂತಹ ಮಾಹಿತಿಯನ್ನು ಭಾರತ ಕೊಡುವಂತಹ ಕೆಲಸವನ್ನ ಮಾಡ್ತು. ಆದ್ರೆ ಅದಾದ ಮೇಲೆ ಪಾಕಿಸ್ತಾನದ ದಾಳಿ ನಿರಂತರವಾಗಿ ಏನಂದ್ರೆ ಅವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದೇ ಜನಸಾಮಾನ್ಯರ ಮೇಲೆ, ಸಾರ್ವಜನಿಕರ ಮೇಲೆ, ಮತ್ತೆ ಭಾರತದ ಅದರಲ್ಲೂ ಪ್ರಮುಖವಾಗಿ ಈ ಧಾರ್ಮಿಕ ಕೇಂದ್ರಗಳ ಮೇಲೆ ಗುರಿಟ್ಕೊಂಡು ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ತಕ್ಕ ಉತ್ತರವನ್ನ ಸಹಿತ ಈಗಾಗಲೇ ಭಾರತ ಕೊಡ್ತಾ ಇದೆ ನಿರಂತರವಾಗಿ. ಅದು ಮಿಸೈಲ್ಗಳನ್ನ ಬಹಳಷ್ಟು ಕಡೆ ಹೊಡೆದುಳಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಎಷ್ಟೇ ಏನಂದ್ರೆ ಹೊಡೆದುಳಿಸುದನ್ನು ಸಹಿತ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ಮಿಸೈಲ್ಸ್ ನ ಅವಶೇಷಗಳು ಅಥವಾ ಆ ಡ್ರೋನ್ ನ ಅವಶೇಷಗಳು ಬಿದ್ದಂತಹ ಸಂದರ್ಭದಲ್ಲಿ ಅದರಿಂದನೂ ಸಹಿತ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆಗೆ ಹರಿಯಾಣದಲ್ಲೂ ಸಹಿತ ಮಿಸೈಲ್ ಹೊಡೆದಿರೋ ಬರುತ್ತೆ. ಅದು ಪಾಕಿಸ್ತಾನದ ಹರಿಯಾಣದ ಸಿರ್ಸಾ ಬಳಿ ಏನಂದ್ರೆ ಫತಾ 2 ಅನ್ನುವಂತಹ ಮಿಸೈಲ್ ಅಂದ್ರೆ ಪಾಕಿಸ್ತಾನದಿಂದ ಉಡಾವಣೆ ಮಾಡಿ ದಾಳಿಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿ ಅದನ್ನ ದಾಳಿಗೆ ಏನಂದ್ರೆ ಬಳಕೆಯನ್ನ ಮಾಡ್ಕೊಳ್ತಾರೆ. ಆದ್ರೆ ಅದನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಹೊಡೆದಾಕ್ಬಿಟ್ಟಿದೆ. ಅದು ಅಂದ್ರೆ ಹರಿಯಾಣದ ಕಾಜಾಕೇರಾ ಪ್ರದೇಶದಲ್ಲಿ ಆ ಒಂದು ಅವಶೇಷದ ಅವಶೇಷಗಳು ಪುಡಿ ಪುಡಿಯಾಗಿ ಬಿದ್ದಿರುವಂತದ್ದು ಈಗ ಚಿತ್ರಣದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಸಹಿತ ಏನಂತಂದ್ರೆ ಬಹಳಷ್ಟು ಅಂದ್ರೆ ಸೇಫ್ ಪ್ಲೇಸ್ ಗಳಲ್ಲಿ ಹೋಗುವಂತಹ ಕೆಲಸಗಳನ್ನ ಈಗ ಮಾಡ್ತಾ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.